ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ನೋಡಲಿಕ್ಕೆ ನಿಮಗೆ ಈ ರೀತಿ ನಿಮಗೆ ಕಾಣುತ್ತೆ. ಸೊ ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 10 ml ಇರುತ್ತೆ. ಸೊ 10 mlಗೆ ಇದರ MRP ಬಂದುಬಿಟ್ಟು ನಮಗೆ 421 ರೂಪಾಯಿ ಆಗುತ್ತೆ 10 mlಗೆ. ಮತ್ತು ಇದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ನ್ಯೂ ಲೈಫ್ ಅನ್ನುವಂಥ ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತು. ನ್ಯೂ ಲೈಫ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂಥ ಕಂಪ್ನಿ ಈ ಒಂದು ಕಂಪ್ನಿನೇ ಈ ಒಂದು ಪ್ರಾಡಕ್ಟನ್ನ ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಕಾಂಪೋಸಿಷನ್ ಬಂದುಬಿಟ್ಟು ಕಂಟೆಂಟ್ಸ್ ಸ್ಯಾಲಿಸೈಕ್ಲಿಕ್ ಆ್ಯಸಿಡ್ IP 16.7% ಇರುತ್ತೆ ವೇಟ್ ಬೈ ವ್ಯಾಲ್ಯೂಮ್. ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ IP 16.7% ಇರುತ್ತೆ ವೇಟ್ ಬೈ ವ್ಯಾಲ್ಯೂಮ್. ಫ್ಲೆಕ್ಸಿಬಲ್ ಕೊಲಾಡಿನ್ USPನ ಕ್ವಾಂಟಿಟಿ ಸಫಿಷಿಯೆಂಟ್ನ ಆ್ಯಡ್ ಮಾಡಿರ್ತಾರೆ. ಇದು ಬಂತು ಇದರ ಒಂದು ಕಂಟೆಂಟ್ ಆಗಿರುತ್ತೆ. ಇವಾಗ ಬಾಕ್ಸಲ್ಲಿ ಏನಿದೆ ಅಂತ ನಾವು ಓಪನ್ ಮಾಡಿ ನೋಡೋಣ. ಸೊ ಈ ರೀತಿ ನಮಗೆ ಬಾಕ್ಸನ್ನು ಓಪನ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಈ ರೀತಿ ಓಪನ್ ಮಾಡೋಕ್ಕೂ ನಿಮಗೆ ಒಂದು ಬಾಟಲ್ ಒಂದು ಸಿಗುತ್ತೆ. ಅಂತಂದರೆ ಇದು ಒಂದು ಗ್ಲಾಸಿಂದ ಒಂದು ಬಣ್ಣ ಇದು ಗ್ಲಾಸಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಬಾಟಲ್ ಇರುತ್ತೆ. ಮತ್ತು ಸೊ ಲಿಕ್ವಿಡ್ ಬಂದುಬಿಟ್ಟು ಬಿಳಿ ಕಲರ್ ಇರುತ್ತೆ. ಮತ್ತು ಒಂದು ಪೇಪರ್ ವರ್ಕ್ ಕೊಟ್ಟಿದ್ದಾರೆ ಅಂತಂದರೆ ಸೊ ಇದನ್ನು ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು, ಸೊ ಎಲ್ಲವನ್ನು ಸಹ ನೀವು ಇದರಲ್ಲಿ ಕೊಟ್ಟಿದ್ದಾರೆ. ಯಾವುದಕ್ಕೆ ಬರುತ್ತೆ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕನ್ನೋ ಸಹ ಇಲ್ಲೇ ಮಾಡಿದ್ರೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಬೇಕಾದರೆ ನೀವು ಇನ್ ಕೇಸ್ ನೀವೇನೋ ಪರ್ಚೇಸ್ ಮಾಡಿದ್ರೆ ಈ ಒಂದು ಲೀಫ್ಲೆಟ್ ನಿಮಗೆ ಇದು ಸಿಗುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಏನಂತ ನೋಡೋದಾದ್ರೆ, ಈ ಒಂದು ಸ್ಯಾಲಾಕ್ಟಿನ್ ಬಂದುಬಿಟ್ಟು ಮೇನ್ಲಿ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಾಟ್ಸಿಗೆ ಯೂಸ್ ಮಾಡ್ತಾರೆ. ವಾಟ್ಸ್ ಅಂತಂದರೆ ಈ ನರಗಳಾಗ್ತಾವೆ, ನಾವು ಸ್ಕ್ರೀನ್ ಮೇಲೆ ತೋರಿಸೋದನ್ನಲ್ಲ. ಸೊ ಅದೇ ವಾಟ್ಸ್. ಸೊ ನರಳಿಗಳಿಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಮತ್ತು ಈಗ ಕಾಲುಗಳಲ್ಲಿ ಏನಾಗ್ತದೆ, ಆನೆ ಆಗ್ತಿರ್ತದೆ. ಸೊ ಆನೆ ಆದಾಗ ಅದನ್ನು ರಿಮೂವ್ ಮಾಡಲಿಕ್ಕೆ ಸಹ ಅದನ್ನು ಯೂಸ್ ಮಾಡ್ತಾರೆ ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು. ಈ ಸ್ಯಾಲಾಕ್ಟಿನ್ ಪೇಂಟ್ ಜೊತೆಗೆ ಮತ್ತು ಇನ್ನೊಂದು ಕಾರ್ನ್ ಕ್ಯಾಪ್ಸ್ ಅಂತ ಸಿಗುತ್ತೆ ನಿಮಗೆ. ಕಾರ್ನ್ ಅಂದರೆ ಆನೆ, ಕ್ಯಾಪ್ಸ್ ಅಂದರೆ ಕ್ಯಾಪ್, ಅದನ್ನು ರಿಮೂವ್ ಮಾಡಲಿಕ್ಕೆ. ಸೊ ಅದು ಸಹ ನಿಮಗೆ ಏನಾಗುತ್ತೆ, ಕಾರ್ನ್ ಕ್ಯಾಪ್ಸ್ ಅಂತ ಸಿಗುತ್ತೆ. ಅದನ್ನು ಕೂಡ ನೀವು ಅಪ್ಲೈ ಮಾಡಿಕೊಂಡು ಆನೆಯನ್ನು ಓಪನ್ ಮಾಡಿದ ತೆಗಿಬೋದು ಕಾರ್ನ. ಮತ್ತು ಇನ್ನೊಂದು ಕ್ಯಾಲಸ್ ಅಂತ ಸಿಗುತ್ತೆ. ಕ್ಯಾಲಸ್ ಅಂತ ಏನಂದರೆ ಅದಕ್ಕೂ ಸಹ ಯೂಸ್ ಮಾಡ್ತಾರೆ. ಕ್ಯಾಲಸ್ ಅಂತಂದರೆ ನಿಮಗೆ ಇದು ನೋಡಿರ್ಬೋದು ನೀವು. ಸೊ ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ಯೆಲ್ಲೋ ಕಲರ್ ಸ್ಕ್ರೀನ್ ಅಂದರೆ ಯೆಲ್ಲೋ ಕಲರ್ ಕಡ್ಡೆ ನಿಮ್ಮ ಸ್ಕಿನ್ ಮೇಲೆ ಏನಾಗುತ್ತೆ, ಅದೊಂಥರ ಇನ್ಫೆಕ್ಷನ್ ರೀತಿ ಆಗುತ್ತೆ. ಅದಕ್ಕೂ ಸಹ ಏನು ಮಾಡ್ಬೋದಪ್ಪ, ಈ ಸ್ಯಾಲಾಕ್ಟಿನ್ ಪೇಂಟನ್ನು ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಈ ಒಂದು ಇದನ್ನು ಸ್ಯಾಲಾಕ್ಟಿನ್ ಪೇಂಟ್ ಸ್ಟೋರೇಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಸ್ಯಾಲಾಕ್ಟಿನ ಸ್ಟೋರ್ ಮಾಡಬೇಕಾಗತ್ತೆ. ಮತ್ತು ಹೀಟಿಂದ ದೂರ ಇಡಬೇಕಾಗತ್ತೆ. ಯಾಕಂದರೆ ಇದು ಫ್ಲೇಮೇಬಲ್ ಅಲ್ಲ, ಅದಕ್ಕಾಗಿ ಒಂದು ಹೀಟಿಂದ ಏನು ಮಾಡಬೇಕಾಗತ್ತೆ, ನೀವು ದೂರ ಇಡಬೇಕಾಗತ್ತೆ. ಮತ್ತೊಂದು ಡಾರ್ಕ್ ಪ್ಲೇಸಲ್ಲಿ ಈ ಒಂದು ಬಿಸಿಲಿಗೆ ಇಡಾಕೋಗ್ಬಿಡ್ದು. ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ಡಾರ್ಕ್ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಮತ್ತು ಇದು ಹೆಂಗೆ ಇಡಬೇಕಂದ್ರೆ ಹಿಂಗೆ ಡಬ್ಬು ಇಡಾಕೋಗ್ಬಿಡೋದು, ಅಪ್ರೇಟ್ ಪೊಸಿಷನ್. ಸೊ ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ನೀವು ಇಡಬೇಕಾಗತ್ತೆ. ಅಂದರೆ ಇನ್ ಕೇಸ್ ನೀವೇನು ಯೂಸ್ ಮಾಡಿ ಹಿಂಗಿಟ್ರೆ ಈ ರೀತಿ ಇಡಬೇಕಾಗತ್ತೆ. ಇನ್ನೊಂದು ಮಾಡ್ತಾರೆ ಸ್ನೇಹಿತರೆ, ಸೊ ಅದ್ರ ಜೊತೆಗೆ ಏನು ಮಾಡಿರ್ತಾರಪ್ಪ ಅಂದರೆ ಒಂದು ಅಪ್ಲಿಕೇಟರ್ನ ಕೊಟ್ಟಿರ್ತಾರೆ. ಸೊ ಇದನ್ನು ಹೇಳೋದು ಸ್ಟಾರ್ಟಿಂಗ್ ಹೇಳಬೇಕಾಗಿತ್ತು, ಅಪ್ಲಿಕೇಟರನ್ನು ಕೊಟ್ಟಿರ್ತಾರೆ. ಸೊ 2 ರೀತಿ ಅಪ್ಲಿಕೇಟರ್ ಸಿಗ್ತಾವೆ ನಿಮಗೆ. ಸೊ ಈ ರೀತಿ ನಿಮ್ಮ ಅಪ್ಲಿಕೇಟರ್ ಸಿಗ್ತಾವೆ. ಒಂದು ಬ್ರಷ್ ಟೈಪ್ ಇರುತ್ತೆ ಸ್ನೇಹಿತರೆ, ಇದು ಇಲ್ಲಿ ಬಂದಿದೆಲ್ಲ. ಸೊ ಇದು ನಿಮಗೆ ಬ್ರಷ್ ಟೈಪ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಡೈರೆಕ್ಟ್ ಹಿಂಗೆ ಇವು ಲಿಕ್ವಿಡ್ ನೀವು ಹಚ್ಕೋಬೋದು. ಇದನ್ನ ಏನು ಮಾಡ್ಬೋದು, ಈ ರೀತಿ ನೀವು ಬ್ರಷ್ ಮುಖಾಂತರ ಹಚ್ಕೋಬೋದು. ಇದನ್ನು ಡೈರೆಕ್ಟ್ ಹಿಂಗೆ ಅದನ್ನು ಒಂದು ಡ್ರಾಪನ್ನು ಹಾಕೋಲಿಕ್ಕೆ ಸೊ 2 ಸಹ ಹಂಗೆ ಕೊಟ್ಟಿದ್ದಾರೆ. ಇವು ಮುಂದೆ ನಿಬ್ಬು ಇದೆಯಲ್ಲ, ಸೊ ಈ ನಿಬ್ಬನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಇದನ್ನು ಓಪನ್ ಮಾಡಿದಾಗ ಸೊ ಇಲ್ಲಿ ನೀವು ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಫಿಕ್ಸ್ ಮಾಡಿಕೊಂಡು ಈ ರೀತಿ ನೀವು ನಿಬ್ಬು ಹಾಕ್ಕೊಂಡು ಈ ರೀತಿ ನೀವು ಅಪ್ಲೈ ಮಾಡ್ಕೋಬೋದು ಇದನ್ನು, ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್. ಅದೇ ನೀವು ಕೈಯಲ್ಲಿ ಹಚ್ಕೊಲಿಕ್ಕೆ ಹೋಗ್ಬಿಟ್ಟು ಇದ್ರ ಮುಖಾಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಸ್ಯಾಲಾಕ್ಟಿನ್ ಪೇಂಟನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಸೇಫ್ಟಿ ಅಡ್ವೈಸ್ ಏನಂತಂದರೆ ಸ್ನೇಹಿತರೆ, ಇದು ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ಒಂದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಇದೊಂದು ಫ್ಲೇಮೇಬಲ್ ಮತ್ತು ವ್ಯಾಪರೈಸ್ ಆಗುತ್ತೆ, ಅಂದರೆ ವೆಲೆಟಲ್ ಆಗುತ್ತೆ. ಅಂದರೆ ನೀವು ಓಪನ್ ಮಾಡಿಟ್ರೆ ಈ ಒಂದು ನೀವು ಸ್ಯಾಲಾಕ್ಟಿನ್ ಪೇಂಟನ್ನು ನೀವು ಇನ್ ಕೇಸ್ ಓಪನ್ ಮಾಡಿಟ್ರೆ ಏನಾಗುತ್ತೆ, ಆಪ್ರೇಟ್ ಆಗುತ್ತೆ, ಒಂದು ಖಾಲಿ ಆಗ್ಬಿಡುತ್ತೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಇನ್ನು ನೀವು ಯೂಸ್ ಮಾಡಿದ ಮೇಲೆ ಸಹ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ಚೆನ್ನಾಗಿ ಏನು ಮಾಡಬೇಕು, ಕ್ಯಾಪನ್ನು ನೀವು ಫಿಟ್ ಮಾಡಬೇಕಾಗತ್ತೆ. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ನೀವು ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಯೂಸೇಜ್ ಈಗೆಲ್ಲ ಯೂಸಸ್ ಹತ್ತು, ಬೆನಿಫಿಟ್ಸ್ ಹತ್ತು, ಮತ್ತು ಒಂದು ಸ್ಟೋರೇಜ್ ಎಲ್ಲ ತಿಳ್ಕೊಂಡ್ರೆ ಇವಾಗ ಏನು ಅಂತಂದರೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕಪ್ಪ ಅಂತಂದರೆ ಸ್ಯಾಲಾಕ್ಟಿನ್ ಪೇಂಟ್ ಅನ್ನುವಂಥದ್ದು ದಿನಕ್ಕೆ 2 ಸಲ ಯೂಸ್ ಮಾಡಿದ್ರೆ ಸಾಕು. ಬೆಳಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ದಿನಕ್ಕೆ 1-2 ಟೈಮ್ಸ್ ಯೂಸ್ ಮಾಡಿರಿ. ಹೆಂಗೆ ಅಂತಂದ್ರೆ ಡಿಪೆಂಡ್ ಅಪಾನ್ ಇದು ಏನಾಗುತ್ತೆ, ಇನ್ ಕೇಸ್ ನೀವು ಆನೆ ಆತಂದ್ರೆ ಏನಾದರೂ ಕಾರ್ನ್ ಆತಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು 5 ನಿಮಿಷ, ಒಂದು 10 ನಿಮಿಷ ಏನು ಮಾಡ್ಬೇಕು, ಅಂದರೆ ಕಾಲಲ್ಲಿ ಆಲ್ಮೋಸ್ಟ್ ಆನೆಗಳು ಆಗ್ತಿರ್ತವೆ. ಆ ಒಂದು ಕಾಲಲ್ಲಿ ಆನೆಗಳು ಆಗ್ತಂದ್ರೆ ನೀವು ಒಂದು 10 ನಿಮಿಷ ಕಾಲ ಏನು ಮಾಡೋ, 5 ನಿಮಿಷ 10 ನಿಮಿಷ ಕಾಲನ ನೀವು ಬಿಸಿನೀರಲ್ಲಿ
ನೀರಲ್ಲಿ ನೆನೆಸಿಡ್ಬೇಕಾಗತ್ತೆ. ಅವಾಗ ಇದು ನಿಮ್ಮಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಏನಾದರೂ ಒಂದು ನರಳಿ ಆಗಿತ್ತು, ವಾಟ್ಸ್ ಆಗಿತ್ತು ಅಂತಂದ್ರೆ ಅದನ್ನು ಡೈರೆಕ್ಟ್ ನೀವು ಬ್ರಷ್ ಮುಖಾಂತರ ಅದನ್ನು ನೀವು ಡೈರೆಕ್ಟನ್ನು ಏನು ಮಾಡ್ಬೇಕು, ನೀವು ಅಪ್ಲೈ ಮಾಡ್ಕೊಡಿ. ಅದಕ್ಕೂ ಸಹ ಏನು ಮಾಡ್ಕತ್ತ ಬರುತ್ತೆ. ಡಿಪೆಂಡ್ ಅಪಾನ್ ಏನು ಮಾಡೋದು ಅದೊಂದು ಕಂಡೀಷನ್ ಮೇಲೆ ನೀವು ಇದನ್ನು ಸೆಲೆಕ್ಟಿನ್ ಪೇಂಟ್ ಅನ್ನುವಂಥದ್ದು ಯೂಸ್ ಮಾಡ್ಕೋಬೋದು. ಸೊ ಇದು ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಒಂದು ತಿಂಗಳ ಕಾಲ, ಅದೇ ನಿಮ್ಮದು ಹೋಗೋ ಮಟನೋ, ಒಂದು ಇನ್ಫೆಕ್ಷನ್ ಹೋಗೋ ಮಟನೋ, ನರಳಿ ಹೋಗೋ ಮಟನೋ ಅಲ್ಲಿ ಮಟ್ಟ ಏನು ಮಾಡ್ಬೇಕಪ್ಪ ಅಂದ್ರೆ ಯೂಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವು ಅಪ್ಲೈ ಮಾಡ್ಕೊಂಡಾಗ ಏನಾದರೂ ಹಿಂಗೆ ಅಪ್ಲೈ ಮಾಡ್ಕೊ ಏನೋ ಸ್ವರಾಕು ಅಂತಂದ್ರೆ ಕಾಟನ್ ಹುಲ್ ತೆಗೆದುಕೊಂಡು ಏನು ಮಾಡ್ಬೇಕು, ಸುತ್ತಲೂ ಅದನ್ನು ಒರೆಸ್ಬೇಕಾಗತ್ತೆ. ಎಲ್ಲಿ ಆಗುತ್ತದಲ್ಲ ಅಲ್ಲಿ ಅಷ್ಟು ಹಚ್ಕೋಬೇಕಾಗತ್ತೆ. ಈ ಒಂದು ನರಳಿ ಆಯಿತು, ಆನೆ ಆಯಿತು, ಕ್ಯಾಲಸ್ ಆಯಿತು, ಈ ರೀತಿ ಯಾವ ಒಂದು ಪ್ಲೇಸಲ್ಲಿ ಆಗುತ್ತದೆ ಆ ಪ್ಲೇಸಲ್ಲಿ ಮಾತ್ರ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಸೆಲೆಕ್ಟಿನ್ ಪೇಂಟ್ ಅನ್ನುವಂಥದ್ದು ನೀವೇನು ಅಪ್ಲೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಏನಾದರೂ ಡೌಟ್ಗಳಿದ್ದರೆ ಮತ್ತು ಇನ್ನಷ್ಟು ಏನೋ ಮಾಹಿತಿ ಬೇಕಪ್ಪ ಅಂತಂದ್ರೆ ಈ ಒಂದು ಮಾಹಿತಿ, ಈ ಒಂದು ಮೆಡಿಸಿನ್ ಬಗ್ಗೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.